ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದರ ಬೆನ್ನಲ್ಲೇ ಈ ಒಂದು ಪಾಪ ಕೃತ್ಯದಲ್ಲಿ ಯಾವ ರೀತಿಯಾದಂತಹ ಭೀಕರತೆಯನ್ನ ಮೆರೆದಿದ್ದಾರೆ, ಯಾವ ರೀತಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅನ್ನೋ ಒಂದೊಂದೇ ಅಂಶಗಳು ಕೂಡ ಬಯಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸರಣಿಯ ಮೆಗಾ ಎಕ್ಸ್ಕ್ಲೂಸಿವ್ ಇದು. ಬೆಳಗ್ಗೆ ಫೋಟೋವನ್ನ ಸ್ಪೋಟ್ ಮಾಡಿದ್ವಿ, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ ನ ಇನ್ಸೈಡ್ ಡೀಟೇಲ್ಸ್ ಲಭ್ಯವಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದ್ದಿ ಅಡಕವಾಗಿದೆ. ಯಾವ ರೀತಿಯಾಗಿ ಗ್ಯಾಂಗ್ ಈ ಕೃತ್ಯವನ್ನ ಎಸಗಿದ್ರು, ಎಷ್ಟೆಲ್ಲ ಹಿಂಸೆಯನ್ನ ಕೊಟ್ಟಿದ್ರು, ಅದಕ್ಕೆ ಬಳಸಿದಂತಹ ವಸ್ತುಗಳೇನೇನು ಮತ್ತು ಇದಕ್ಕೆ ನಡೆಸಿದಂತಹ ಪ್ಲಾನ್ ಯಾವ ರೀತಿಯಾಗಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದಲೂ ಕೂಡ ವರದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಬೆಳಗ್ಗೆ ನಿಮಗೆ 2 ಫೋಟೋಗಳನ್ನ ನಿಮಗೆ ತೋರಿಸಿದ್ವಿ. ಆ 2 ಫೋಟೋ ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಅಂಗಲಾಚ್ತಾ ಇದ್ದ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಅನ್ನೋದಕ್ಕೆ ಸಂಬಂಧಿತವಾಗಿ ಇದ್ದಂತಹ ಫೋಟೋ. ಅದರ ಬೆನ್ನಲ್ಲೇ ಹಲವಾರು ಸ್ಫೋಟಕ ಸುದ್ದಿಗಳು ಕೂಡ ಒಂದೊಂದಾಗೆ ಬಯಲಿಗೆ ಬರ್ತಾ ಇದೆ. ದಯನೀಯ ಸ್ಥಿತಿಯಲ್ಲಿ ತನ್ನ 2 ಕೈಗಳನ್ನ ಮುಂದೆ ಚಾಚಿ ಪ್ರಾಣ ಭಿಕ್ಷೆಯನ್ನ ಕೊಡಿ ಅಂತ ರೇಣುಕಾಸ್ವಾಮಿ ಅಂಗಲಾಚ್ತಾ ಇರ್ತಕ್ಕಂತಹ ಈ ಒಂದು ದೃಶ್ಯ, ರಾಕ್ಷಸಿ ಕೃತ್ಯವನ್ನ ಮರೆದಿರುವಂತಹ ಡಿ ಗ್ಯಾಂಗ್ ಇಷ್ಟು ಬೇಡಿಕೊಂಡ ನಂತರವೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ತಮ್ಮ ಮನಸ್ಸು ಕರಗಬೇಕಿತ್ತು, ಆದರೆ ಅದು ಕರಗಲಿಲ್ಲ. ಪರಿಣಾಮ ಇನ್ನಷ್ಟು ವಿಕೃತವಾಗಿ ನಡೆಸ್ಕೊಂಡು, ಹೀನಾಯವಾಗಿ ನಡೆಸ್ಕೊಂಡು ಕೊಂದಿದ್ದಾರೆ. ರೇಣುಕಾಸ್ವಾಮಿ ಕೊನೆಯ ಕ್ಷಣದ ಮತ್ತೊಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸಿದ್ವಿ. ಈ 2 ಫೋಟೋಗಳು ಹೇಳ್ತಾ ಇದೆ ಯಾವ ರೀತಿಯಾಗಿ ರೇಣುಕಾಸ್ವಾಮಿ ಕೊಂದ. ಎಷ್ಟೆಲ್ಲ ತಾನು ಅಂಗಲಾಚಿದ್ರು ಕೂಡ ಇಡೀ ಗ್ಯಾಂಗ್ ಕಿಂಚಿತ್ತೂ ಕೂಡ ಕರಗದೆ ಪ್ರಾಣ ಪಕ್ಷಿಯನ್ನ ಹಾರಿ ಹೋಗುವಂತೆ ಮಾಡಿದ್ರು ಅಂತ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅಟ್ಟಹಾಸ ಹೇಗಿತ್ತು ಹಾಗಾದ್ರೆ? ರೇಣುಕಾಸ್ವಾಮಿ ಮುಂದೆ ದರ್ಶನ್ ದೌಲತ್ತು ಹೇಗೆಲ್ಲ ಮರೆದಿದ್ರು? ಅಶ್ಲೀಲ ಭಾಷೆಯಿಂದ ನಿಂದಿಸಿ ಹಲ್ಲೆಯನ್ನ ಮಾಡಿರುವಂತಹ ದರ್ಶನ್, ಕೊಲೆ ಮಾಡುವ ಉದ್ದೇಶದಿಂದಲೇ ದರ್ಶನ್ ಹಲ್ಲೆಯನ್ನ ನಡೆಸಿದ್ದ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮುಷ್ಟಿಯನ್ನ ಕಟ್ಟಿ ಮುಖ ಹೊಟ್ಟೆಗೆ ಪಂಚನ್ನ ಕೊಟ್ಟಿದ್ದಾರೆ ದರ್ಶನ್. ಬಳಿಕ ಎದೆಯ ಮೇಲೂ ಕೂಡ ಶೂ ಕಾಲ್ನ ಇಟ್ಟು ತುಳಿದಿದ್ದಾರೆ ದರ್ಶನ್. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಅಟ್ಟಹಾಸ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ವಿವರಣೆ. ರೇಣುಕಾಸ್ವಾಮಿ ಮುಂದೆ ದರ್ಶನ್ ದೌಲತ್ತು ಯಾವ ರೀತಿಯಾಗಿ ಪ್ರದರ್ಶನ ಮಾಡಿದ್ರು ಅನ್ನುವಂತಹ ಅಂಶ. ಅಶ್ಲೀಲ ಭಾಷೆಯಿಂದಲೇ ದರ್ಶನ್ ರೇಣುಕಾಸ್ವಾಮಿಯನ್ನ ನಿಂದಿಸಿ ಹಲ್ಲೆಯನ್ನ ನಡೆಸಿದ್ದಾರೆ. ರೇಣುಕಾಸ್ವಾಮಿಯ ಮೇಲೆ ಯಾವ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು, ಆ ಸಂದರ್ಭದಲ್ಲಿ ಯಾವೆಲ್ಲ ಪದಪ್ರಯೋಗಗಳನ್ನ ದರ್ಶನ್ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಎದೆ ಮೇಲೆ ಕಾಲಿಟ್ಟು ಜೋರಾಗಿ ಒದ್ದು ಕೆಟ್ಟ ಪದಗಳ ಬಳಕೆಯಾಗಿದೆ. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜನ್ನ ಕಳಿಸ್ತೀಯಾ? ಎಷ್ಟೋ ಧೈರ್ಯ ನಿಂಗೆ, ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತೆಲ್ಲ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಆಡಿರುವಂತಹ ಮಾತು. ಎಷ್ಟೋ ಧೈರ್ಯ ನಿಂಗೆ, ಕೆಟ್ಟ ಮೆಸೇಜ್ ಕಳಿಸ್ತೀಯಾ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ಗಳನ್ನ ಕಳಿಸ್ತೀಯಾ ಅಂತ ಹೇಳಿ ಮುಷ್ಟಿಯನ್ನ ಕಟ್ಟಿ ಮುಖ ಹೊಟ್ಟೆಗೆ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದಾರೆ ದರ್ಶನ್. ಒಂದು ಸಿನಿಮಾದ ಫೈಟ್ ಶೂಟಿಂಗ್ ಅಂತ ಭಾವಿಸಿದ್ರ ಏನ್ ಕತೆ ಗೊತ್ತಿಲ್ಲ, ಆ ರೀತಿಯಾಗೇ ನಡೆದುಕೊಂಡಿದ್ದಾರೆ. ಬಳಿಕ ಜೋರಾಗಿ ಎದೆಗೆ ಕಾಲ್ನಿಂದ ಒದ್ದಿದ್ದಾರೆ ದರ್ಶನ್. ಮರದ ಕೊಂಬೆಯಿಂದ ಬೆನ್ನು, ಮೊಣಕಾಲಿಗೆ ಮನಸ್ಸೋಹಿಚ್ಚೆ ಹಲ್ಲೆ ನಡೆಸಲಾಗಿದೆ ಅನ್ನುವಂತಹ ವಿಚಾರವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಇದೇ ವೇಳೆ ಚಪ್ಪಲಿಯಿಂದ ಮುಖಕ್ಕೆ ಪವಿತ್ರ ಗೌಡ ಹೊಡೆದಿರುವಂಥದ್ದು. ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ, ಮುಜುಗರ ಬರೋ ಹಾಗೆ ನಿನ್ನ ಪ್ರೈವೇಟ್ ಪಾರ್ಟ್ಗಳನ್ನ ಕಳಿಸ್ತೀಯಾ, ನಿನ್ನ ಕಥೆ ಮುಗಿಸ್ತೀನಿ ಅಂತೆಲ್ಲ ಹೇಳಿ ಆಕೆ ತನ್ನ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಪವನ್, ಇವನ ಪ್ಯಾಂಟ್ ಬಿಚ್ರು ಅಂತ ದರ್ಶನ್ ಈ ಸಂದರ್ಭದಲ್ಲಿ ಪವನ್ಗೆ ಹೇಳಿದ್ದಾರೆ. ರೇಣುಕಾಸ್ವಾಮಿಯ ಪ್ಯಾಂಟ್ ಅನ್ನ ಬಿಚ್ಚುವಂತೆ ದರ್ಶನ್ ಹಾರಾಟ, ಚೀರಾಟ, ಹೆಗರಾಟ. ಸೊ ದರ್ಶನ್ ಹೇಳಿದ ಮೇಲೆ ಬಿಡ್ತಾರಾ? ದರ್ಶನ್ ಹೇಳಿದ್ದನ್ನ ಶಿರಸಾವಹಿಸಿ ಪಾಲಿಸಿದ್ದಾರೆ ಇತರರು. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಮಾಡ್ತೀಯಾ ಅಂತೆಲ್ಲ ಹೇಳಿ ಎಗರಾಡಿ ಕೂಗಾಡಿ ಹಲ್ಲೆಯನ್ನ ನಡೆಸಿದ್ದಾರೆ ದರ್ಶನ್. ಎಷ್ಟೋ ಧೈರ್ಯ ನಿನಗೆ, ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತೆಲ್ಲ ಅವಾಚ್ಯ ಪದಗಳ ಬಳಕೆಯನ್ನ ಮಾಡಲಾಗಿದೆ ಅನ್ನೋ ವಿಷಯವೂ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ.